ದೇಶಾದ್ಯಂತ ಹೆಚ್ಚಾಗುತ್ತಲೇ ಇದೆ ನೀಟ್ ಕಿಚ್ಚು. ಕಾಂಗ್ರೆಸ್ ಬಿಜೆಪಿ ನಡುವೆ ಫೈಟ್ ಹೆಚ್ಚಾಗ್ತಾ ಇದೆ. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಬಂಧನ ಖಂಡಿಸಿ ಕಾಂಗ್ರೆಸ್ ಆಕ್ರೋಶ. ಎಲ್ಲಾ ರಾಜ್ಯಗಳಲ್ಲಿ ಬಿಜೆಪಿ ಕಚೇರಿ ಮುಂದೆ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ. ಕಾಂಗ್ರೆಸ್ ಪ್ರತಿಭಟನೆಗೆ ಪ್ರತಿಯಾಗಿ ಬಿಜೆಪಿ ಕೂಡ ಪ್ರತಿಭಟನೆ ಮಾಡ್ತಾ ಇದೆ. ವಾರೆ ವಾ, ಪ್ರೊಟೆಸ್ಟ್ಗೆ ಉತ್ತರ ಪ್ರೊಟೆಸ್ಟ್. ಎಲ್ಲ ಕಡೆ ಪ್ರೊಟೆಸ್ಟ್. ನೀವು ನಮ್ಮ ವಿರುದ್ಧ ಪ್ರೊಟೆಸ್ಟ್ ಮಾಡ್ತೀರಾ, ನಾವು ನಿಮ್ಮ ವಿರುದ್ಧ ಪ್ರೊಟೆಸ್ಟ್ ಮಾಡ್ತೀವಿ. ಇಲ್ಲಿ ಪ್ರೊಟೆಸ್ಟ್ಗೆ ಉದ್ದೇಶ, ಪ್ರೊಟೆಸ್ಟ್ನ ಹಿಂದೆ ಇರುವಂತಹ ಕಾರಣ ಎಲ್ಲವೂ ಮಂಗಮಾಯ. ಇದು ಪಾಲಿಟಿಕ್ಸ್ ಪ್ರೊಟೆಸ್ಟ್. ನೀವು ಪ್ರೊಟೆಸ್ಟ್ ಮಾಡ್ತೀರಾ ನಮ್ಮ ಕಚೇರಿ ಮುಂದೆ, ನಾಳೆ ನಿಮ್ಮ ಕಚೇರಿ ಮುಂದೆ ನಾವು ಪ್ರೊಟೆಸ್ಟ್ ಮಾಡ್ತೀವಿ. ವಿದ್ಯಾರ್ಥಿಗಳು ಸಾಯಲಿ, ವಿದ್ಯಾರ್ಥಿಗಳ ಆಂದೋಲನ ಸಾಯಲಿ, ವಿದ್ಯಾರ್ಥಿಗಳು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನ್ನೋ ಉದ್ದೇಶ ಸಾಯಲಿ, ಇವರ ರಾಜಕೀಯ ಮಾತ್ರ ಗೆಲ್ಲಬೇಕು. ತುಂಬ ಚೆನ್ನಾಗಿದೆ. ಇದು ನಮ್ಮ ದೇಶದ ಕತೆ, ಅದಕ್ಕೆ ಇರಬೇಕು. ನಮ್ಮ ದೇಶದ ಕತೆ ಇಷ್ಟೇ ಕಾಣಮ್ಮ ಅಂತ ಹೇಳಿರೋದು. ಅಯ್ಯೋ ಭಗವಂತನೇ, ನೋಡೋಣ ಬನ್ನಿ. ಹುಟ್ಟಿನಿಂದ ಸಾವಿನವರೆಗೆ ರಾಜಕೀಯ ಮಾಡ್ತಾರೆ ನಮ್ಮ ದೇಶದಲ್ಲಿ ಅನ್ನೋದಕ್ಕೆ ಇದು ನೋಡಿ ಉತ್ತಮ ಉದಾಹರಣೆ. ನಾಚಿಕೆ ಆಗಬೇಕು ನಮ್ಮೆಲ್ಲರಿಗೂ.
ಅಲ್ಲ ರೀ, ವಿದ್ಯಾರ್ಥಿಗಳು ನೀಟ್ UG ಪರೀಕ್ಷೆಯಲ್ಲಿ ನಡೆದಿರುವಂತಹ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ನಮ್ಮ ಭವಿಷ್ಯದ ಜೊತೆ ಆಟ ಆಡ್ಕೊಳ್ತಾ ಇದ್ದೀರಲ್ರಿ. ಪದೇ ಪದೇ ಪ್ರತಿ ವರ್ಷನೂ ಇದೇ ರೀತಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ 22 ಲಕ್ಷ ವಿದ್ಯಾರ್ಥಿಗಳು ಮತ್ತು ಮರುಪರೀಕ್ಷೆ ನಡೆಸಿ 22 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು. ಇಂತಹ ಪರಿಸ್ಥಿತಿ ಬರಬಾರ್ದು ಅಂತಂದರೆ ಆ ಕಾರ್ಯವನ್ನು ನಿಭಾಯಿಸೋಕ್ಕಾಗದೇ ಇರುವಂತಹ ಆ ನಿಷ್ಕ್ರಿಯ ಮಂತ್ರಿಯ ರಾಜೀನಾಮೆ ತಗೊಳ್ಳಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ರೆ, ಆ ಪ್ರತಿಭಟನೆಯ ಭಾಗವಾಗಿ ರಾಹುಲ್ ಗಾಂಧಿ ಅವರು ಹೋಗಿ ಪ್ರಧಾನಮಂತ್ರಿಗಳ ನಿವಾಸದ ಮುಂದೆ ಪ್ರತಿಭಟನೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಇವತ್ತು BJP ಕಾಂಗ್ರೆಸ್ ಕಚೇರಿಗಳ ಮುಂದೆ ಹೋಗಿ ಪ್ರತಿಭಟನೆ ಮಾಡಿದ್ದೀರಲ್ಲ, ನಿಮ್ಗೆ ನಾಚಿಕೆ ಇಲ್ವಾ? ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚಲ್ಲಾಟ ಆಡಿದಾಗ ಯಾವ BJP ಅವರು ಬೀದಿಗೆ ಬಂದು ಹೋರಾಟ ಮಾಡಿದ್ರಿ ನೀವು? ನಿಮ್ಮ ಮನೆಯಲ್ಲಿ ಮಕ್ಕಳಿಲ್ವಾ? ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳುಗಳು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ಬರೀತಾ ಇಲ್ವಾ? ನಿಮ್ಗೆ ಅದರ ಬಿಸಿ ತಟ್ಟಿಲ್ವಾ? ಒಬ್ಬರು ಇವತ್ತು ಪ್ರಧಾನಿಗಳ ಮನೆ ಮುಂದೆ ಪ್ರತಿಭಟನೆ ಮಾಡಿದ್ರು ಅನ್ನೋದು ನಿಮಗೆ ಬೆಂಕಿ ಹತ್ತದಂಗೆ ಆಗಿದೆ. ಬುಡಕ್ಕೆ ಬಂದು ಇವತ್ತು ಪ್ರತಿಭಟನೆಗಳು ಮಾಡ್ತಾ ಇದ್ದೀರಲ್ಲ. ಕಾಂಗ್ರೆಸ್ಸು ಅದೇ, BJP ಇದೆ. ಕಾಂಗ್ರೆಸ್ ಏನು ಭಾರಿ ಉತ್ತಮ ಅಂತ ಇಲ್ಲೇ ನಾನು ಭಾಷಣ ಹೊಡೆಯಕ್ಕೆ ನಿಂತಿಲ್ಲ. ಕಾಂಗ್ರೆಸ್ ಸರಿ ಇಲ್ಲ ಅಂತಾನೆ BJP ಸರ್ಕಾರ ತಂದಿರೋದು ಜನ ಅಷ್ಟೊಂದು ಬಹುಮತ ಕೊಟ್ಟು. ನಾವು ಹಗರಣಗಳನ್ನು ನೋಡಿ ನೋಡಿ ಸಾಕಾಗಿತ್ತು. ಕಲ್ಲಿದ್ದಲ ಹಗರಣ, 2G ಹಗರಣ, ಕಾಮನ್ವೆಲ್ತ್ ಹಗರಣ, ಹೀಗೆ ಹಗರಣಗಳ ಮೇಲೆ ಹಗರಣಗಳನ್ನು ನೋಡಿ ಸಾಕಪ್ಪ ಇವ್ರು ಸಹವಾಸ ಅಂತ BJPನ ಅಧಿಕಾರಕ್ಕೆ ತಂದಿದ್ದು. ನೀವೇನು ದಬಾಕ್ಬಿಡ್ತೀರಾ ಅಂತ ನೀವು ಮಾಡ್ತಾ ಇರೋದು ಅದನ್ನೇ. ಹಾಗಂತ ಅವತ್ತು ಅವ್ರ ವಿರುದ್ಧ ನಾವು ಧ್ವನಿ ಎತ್ತಿದ್ವಿ, ಇವತ್ತು ನಿಮ್ಮ ವಿರುದ್ಧ ಧ್ವನಿ ಎತ್ತುತ್ತೀವಿ ಅಂದ ಮಾತ್ರಕ್ಕೆ ನಾವೇನು ಎಲ್ಲ ಪಕ್ಷಗಳು ಬೂಟ್ ನೆಕ್ಕೋ ನಾಲಾಯಕಗಳಲ್ಲ. ನೀವು ಬೇಕಾದ ಬರ್ಕೊಳ್ಳಿ, ಜನರ ಪರವಾಗಿ ಅವತ್ತು ಮಾತಾಡಿದ್ವಿ, ಇವತ್ತು ಮಾತಾಡ್ತೀವಿ. ಏನ್ರಿ ಇದು? ವಿದ್ಯಾರ್ಥಿಗಳ ಪರವಾಗಿ ಪ್ರತಿಭಟನೆ ಮಾಡಿದ್ರೆ ಹೌದಪ್ಪ ಪರವಾಗಿಲ್ಲ ಅನ್ಬೋದಾಗಿತ್ತು. ನಮ್ಮ ಪ್ರಧಾನಿಗಳ ಮನೆ ಮುಂದೆ ನೀವು ಪ್ರತಿಭಟನೆ ಮಾಡಿದ್ರಲ್ಲ, ಅದಕ್ಕೆ ನಿಮ್ಮ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅಂತ ಆ ಧ್ವಜಗಳು, BJP ಕಾಂಗ್ರೆಸ್ ಧ್ವಜಗಳು ಹಿಡಿದಿರುವಂಥ ಆ ಕಟ್ಟಿಗೆಗಳನ್ನು ಹೊಡೆದಾಡ್ಕೊಂಡು ಹಿಂಸಾಚಾರ ಮಾಡಿಕೊಂಡು ನಾಚಿಕೆ ಆಗಲ್ವ ಜನ? ಅದಕ್ಕೆ ಜಂಜಿಗಳು ನಿಮ್ಮನ್ನು ನೋಡ್ಬಿಟ್ಟು ಇವತ್ತು ಬಂದಿರೋದು ಬೀದಿಗೆ. ಇಂಥ ನಾಲಾಯಕ ಪಕ್ಷಗಳು ನಮ್ಗೆ ಯಾಕೆ ಬೇಕು ಅಂತ. ಇಲ್ಲಿ ಹಿಂಸಾಚಾರ ಅಂತೆ, ವಿಜಯವಾಡದಲ್ಲಿ ರಾಹುಲ್ ಗಾಂಧಿ ಅಂತ ಕೂಗ್ಬಿಟ್ರಂತೆ. ಕಾಂಗ್ರೆಸ್ನವ್ರಿಗೆ ಇದ್ದಕ್ಕಿದ್ದಂತೆ ಬೆಂಕಿ ಹತ್ಕೊಂಡಾಗ ಆಯ್ತಂತೆ, ಬಂದ್ಬಿಟ್ರಂತೆ ಬೀದಿಗೆ. ಅವರು ಬಾವುಟ ಹಿಡಿದಿದ್ರಂತೆ, ಇವರು ಬಾವುಟ ಹಿಡಿದಿದ್ರಂತೆ, ಇಬ್ಬರು ಒಬ್ರಿಗೊಬ್ರು ಹೊಡ್ಕೊಂಡ್ರಂತೆ. ಪೊಲೀಸರು ಬಂದ್ರಂತೆ, 3 ಜನ BJP ಕಾರ್ಯಕರ್ತರು ಅಲ್ಲಿ ಗಾಯ ಆದ್ರಂತೆ. ಈ ಕಡೆ ಪಾಟ್ನಾದಲ್ಲೂ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಕ್ಕೆ ಹೋದ್ರಂತೆ. ಅಲ್ಲಿ ಕಲ್ಲು ತೂರಾಟ ಮಾಡ್ಕೊಂಡು ಒಬ್ಬರೊಬ್ರು ಪತ್ತರ್ವಾರ್ ಕಲ್ಲಲ್ಲಿ ಹೊಡ್ಕೊಂಡಿದ್ದಾರಂತೆ. ನೀವೇ ನಾಗರಿಕ ಸಮಾಜದಲ್ಲಿ ಇದ್ದೀರಾ? ಇಲ್ದಿದ್ರೆ ಇನ್ನೇನು ಶಿಲಾಯುಗದಲ್ಲಿ ಇದ್ದೀರಾ ನೀವು? ಅದಕ್ಕೆ ವಿದ್ಯಾರ್ಥಿಗಳು ನಿಮ್ಮ 2 ಪಕ್ಷಗಳಿಂದ ಬಿಟ್ಬಿಟ್ಟು ಅಲ್ಲಿ ರೊಚ್ಚಿಗೆದ್ದು ಕೂತಿದ್ದು ಯಾವುದೊಂದು ಕಾಂಗ್ರೆಸ್ ಜನತಾ ಪಾರ್ಟಿ ಅಂತ ಮಾಡ್ಕೊಂಡು. ಕಾಂಗ್ರೆಸ್ BJP ವಿರೋಧ ಪಕ್ಷಗಳು ನಿಮ್ನ ಯಾರನ್ನೂ ನಂಬಲಾರ್ದೆ ಕಾಂಗ್ರೆಸ್ ಜನತಾ ಪಾರ್ಟಿ ಅಂತ ಮಾಡ್ಕೊಂಡು ಜಿರ್ಲೆ ಮುಖ ಹಾಕೊಂಡು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇರೋದು. ನಿಮ್ಮನ್ನ ನಂಬೋದಕ್ಕೂ ನಾಲಾಯಕಗಳು ನೀವು. ರಾಜಕೀಯ ಮಾಡ್ತೀರಿ. ಅಲ್ಲಿ ಕಲ್ಲು ಹೊಡ್ಸ್ಕೊಂಡವ್ರು, ಅಲ್ಲಿ ಪೆಟ್ಟು ತಿಂದವರು, ಲಾಠಿ ಚಾರ್ಜ್, ಬಟ್ಟೆ ಹಾರಿಸ್ಕೊಂಡವ್ರು, ತಲೆ ಹೊಡ್ಕೊಂಡವ್ರು, ಕೈಕಾಲು ಮುರ್ಕೊಂಡವ್ರು ಮಕ್ಕಳಲ್ವಾ? ಅವ್ರ ಪರವಾಗಿ ಒಂದಿಷ್ಟಾದ್ರೂ ಸಹಾನುಭೂತಿ ಇದೆಯಾ ನಿಮಗೆ? ಅದಕ್ಕೆ ನಮ್ಮ ದೇಶದ ಕತೆ ಇಷ್ಟೇ ಕಣಮಿ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮಿ ಅಂತ ಅಂದು